Audio Jungle. ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಸಿಂಪಲ್ ಡೆಸರ್ಟ್ ಮಾಡೋಣ. ಏನು ಅಂದರೆ, ಇತ್ತೀಚೆಗೆ ಪನ್ನೀರ್ ಪುಡ್ಡಿಂಗ್ ಅಂತ ಹೇಳಿ ಫೇಮಸ್ ಆಗಿದೆಯಲ್ವಾ, ಇವತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಸಿಂಪಲ್ಲಾಗಿರುತ್ತಾ ಅಂದರೆ ರಿಚ್ ಆಗಿರುತ್ತಾ ನಿಜ ನನಗೆ ಗೊತ್ತಿಲ್ಲ, ಬಿಕಾಸ್ ಆಫ್ ನಾನು ಯಾವತ್ತೂ ಅದನ್ನು ತಿಂದಿಲ್ಲ, ಮಾಡಿಲ್ಲ. ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಅದ್ರ ಬಗ್ಗೆ ತುಂಬ ತೋರಿಸ್ತಿದ್ದಾರೆ. ಸೊ ನಾನು ಆ ರೆಸಿಪೀಸ್ ಏನೇನು ಬೇಕೋ ನೋಡ್ಕೊಂಡು ತರಿಸ್ಕೊಂಡಿದ್ದೀನಿ. ಮಾಡೋಣ, ಟೇಸ್ಟ್ ಹೇಗಿರುತ್ತೆ ಅಂತ ಆಮೇಲೆ ಹೇಳ್ತೀನಿ. ಚೆನ್ನಾಗಿದ್ರೆ ಮಾತ್ರ ನಾನು ನಿಜ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತಲೇ ಹೇಳ್ತೀನಿ. ಏನೇನು ಬೇಕೋ ಮಾಡ್ಕೊಳ್ಳೋಣ. ಸೊ ರೆಸಿಪಿ ನಾನು ತರಿಸಿರೋ ರೆಸಿಪೀಸ್ ನೋಡ್ಕೊಳ್ಳೋಣ ಬನ್ನಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕೋಕೋ ಪೌಡರ್ ಆ್ಯಂಡ್ ಪನ್ನೀರು ಇಷ್ಟು ಹಾಕ್ತೀನಿ ಅಂತ ಅನ್ಕೋಬೇಡಿ. ಪನ್ನೀರ್ ಯಾವಾಗಲೂ ಮನೇಲಿ ಸ್ಟಾಕ್ ಇರುತ್ತೆ. ಆ್ಯಂಡ್ ಹನಿ, ಆರ್ಗಾನಿಕ್ ಹನಿ, ವೆನಿಲಾ ಎಸೆನ್ಸು, ಕಾಫಿ ಪೌಡರ್. ಸೊ ರೆಡಿ ಮಾಡೋಕ್ಕೆ ಬಾಕ್ಸಸ್ ಆ್ಯಂಡ್ ಬ್ರೆಡ್. ನಾನು ಇದಕ್ಕೆ ಬ್ರೌನ್ ಬ್ರೆಡ್ ತೊಗೊಳ್ತಾ ಇದ್ದೀನಿ. ಸ್ವೀಟ್ ಬ್ರೆಡ್ಗಿಂತ ಬ್ರೌನ್ ಬ್ರೆಡ್ಡು ಚೆನ್ನಾಗಿರುತ್ತೆ. ಸೊ ತುಂಬ ಒಳ್ಳೆಯದು ಸಹ ಹೆಲ್ತ್ಗೆ. ಸ್ವೀಟ್ ಬ್ರೆಡ್ಡು ಮೈದಾನಲ್ಲಿ ಮಾಡಿರೋದಕ್ಕಿಂತ ಸೊ ಗೋಧಿಯಲ್ಲಿ ಮಾಡಿರೋ ಬ್ರೆಡ್ಡು ಚೆನ್ನಾಗಿರುತ್ತೆ ಅಂತ ಅದೇ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಡಿಪ್ಪಿಂಗಿಗೆ 1 ಸ್ಪೂನ್ ಅಷ್ಟು ಕಾಫಿ ಪೌಡರ್, ಅಂದರೆ ಇನ್ಸ್ಟೆಂಟ್ ಕಾಫಿ ಪೌಡರು ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಬಾಕ್ಸಸ್ ರೆಡಿ ಮಾಡಿಕೊಂಡು ಬ್ರೆಡ್ನ ಸುತ್ತಲೂ ಲೇಯರ್ಸ್ ತೆಗೆದು ಇಟ್ಕೊಬಿಡೋಣ. ಲೇಯರ್ಸ್ ಏನು ಅವಶ್ಯಕತೆ ಇಲ್ಲ. ಸೊ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ಬ್ರೆಡ್ಡು ಪನ್ನೀರ್ ತೊಗೊಳ್ಳೋಣ. ಒಂದು 100 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಳ್ತಾ ಇದ್ದೀನಿ ನಾನು ಇದಕ್ಕೆ. ಅಂದರೆ 2 ಬಾಕ್ಸ್ಗೆ ಆಲ್ಮೋಸ್ಟ್ ಐ ಥಿಂಕ್ ½ kg ಆಗುತ್ತೆ ಅಂದ್ಕೊಳ್ತೀನಿ ನಾನು ಮಾಡ್ತಾ ಇರೋ ಪುಡ್ಡಿಂಗು. ಸೊ 100 ಗ್ರಾಮ್ ಪನ್ನೀರ್ಗೆ ಒಂದು ಹಾಲು ಒಂದು 100 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಮಿಕ್ಸಿಗೆ ಎಷ್ಟು ಬೇಕು ಅಂದರೆ ನಿಮಗೆ ಮಿಕ್ಸಿಂಗ್ಗೆ ಅಷ್ಟು ತೊಗೊಳ್ಳಿ. ಹಾಲು ತೊಗೊಳ್ತಾ ಇದ್ದೀನಿ, ನೀರಿಗಿಂತ ಹಾಲು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. 2 ಸ್ಪೂನ್ ಅಷ್ಟು ಆರ್ಗಾನಿಕ್ ಹನಿ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಡ್ರಾಪ್ಸ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ಮೂತಿಯಾಗಿ ಮಿಕ್ಸ್ ಆಗಬೇಕು, ಅಂದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಸೊ ನೋಡಿ, ಇವಾಗ ಆಗಿದೆ, ಸ್ಮೂತಿ ಥರ ಆಗಿದೆ. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬ್ರೆಡ್ ಪೀಸ್ನ ಫಸ್ಟು ಡಿಪ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಒಂದು 2 ಲೇಯರ್ ಅಷ್ಟು ಪನ್ನೀರು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ವು ಅದನ್ನು ಹಾಕ್ಕೊಂಡು, ಅದಾದಮೇಲೆ ಇನ್ನೂ ಒಂದು ಪೀಸು ಬ್ರೆಡ್ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ನಿಮಗೆ ಚೆನ್ನಾಗಿರುತ್ತೆ 2 ಲೇಯರ್ಸ್ ಇದ್ದರೆ ಅಂತ ಹೇಳಿ ನಾನು 2 ಬ್ರೆಡ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಬಾಕ್ಸ್ಗೂ ಅದೇ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲನೂ ನೋಡಿ, ಡೆಸರ್ಟ್ಸು ಈ ಥರ ಪುಡ್ಡಿಂಗು ಅದೆಲ್ಲ ಹೊರಗಡೆ ಹೋಗಿ ತಿನ್ಬೇಕಂದ್ರೆ ಕಾಸ್ಟ್ಲಿನೂ ಇರುತ್ತೆ. ಹೇಗೆ ಮಾಡಿರ್ತಾರೆ ಏನೋ ನಮಗೂ ಗೊತ್ತಿರಲ್ಲ. ಬೆಟರು ನಾವು ಮನೆಯಲ್ಲೇ ಮಾಡಿಕೊಂಡು, ಗೊತ್ತಿಲ್ಲ ಅಂದರೆ ಇವಾಗ ಬೇಕಾದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರ ಎಲ್ಲ ತೋರಿಸ್ತಿರ್ತಾರೆ, ನೋಡ್ಕೊಂಡು ಮಾಡ್ಕೋಬೋದು. ನೋಡಿ, ಎಲ್ಲ ಫಿಲ್ ಆದಮೇಲೆ ಪನ್ನೀರ್ ಏನು ಮಿಕ್ಸ್ ಮಾಡ್ಕೊಂಡಿದ್ನೋ ಅದು ಸ್ಮೂತಿ ಎಲ್ಲ ಹಾಕಿದಾದ್ಮೇಲೆ ಅದ್ರ ಮೇಲೆ ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಕೋಕೋ ಪೌಡರ್ ಹಾಕೊಳ್ಳೋದೇನೆಂದರೆ ಟೇಸ್ಟ್ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಫೈನಲಿ ಪುಡ್ಡಿಂಗ್ ರೆಡಿ ಆಗಿದೆ. ಸೊ ನೋಡಿ, 2 ಬಾಕ್ಸಿಗೆ ಮಾಡಿದ್ದೀನಿ. ಸೊ ಮಸ್ತಾಗಿದೆ ಅಲ್ವಾ? ಇದನ್ನ ಏನು ಮಾಡೋಣ, ಇವಾಗ ಫ್ರೀಸರಲ್ಲಿ ಇಡೋಣ. ಅಂದರೆ ಒಂದು 2 to 3 hours ಇಡಬೇಕು ಅಂತ ಅಂದ್ಕೊಳ್ತೀನಿ. ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. ಬನ್ನಿ ಫ್ರಿಜ್ಜಲ್ಲಿ ಇಡೋಣ. 1, 2, 3 hours ಬಿಟ್ಟು ಮತ್ತೆ ನೋಡೋಣ. ಕ್ಲೋಸ್. ಓಕೆ, ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಗೈನ್. ಈಗ ಮಾರ್ನಿಂಗ್ ಪುಡ್ಡಿಂಗ್ ಮಾಡಿದ್ವಲ್ಲ ಪನ್ನೀರ್ದು, ಆಲ್ಮೋಸ್ಟ್ 2 to 3 hours ಆಗಿದೆ. ಸೊ ಹೇಗಿದೆ ಇವಾಗ ಅಂತ ಚೆಕ್ ಮಾಡೋಣ. ಸೊ ಎಲ್ಲ ಬೆಳಗ್ಗೆ ನೋಡಿದ್ರಲ್ವ, ಎಲ್ಲ ನಾವು ಏನೇನು ಪ್ರೋಸೆಸ್ ಎಲ್ಲ ಮಾಡಬೇಕು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಬನ್ನಿ. ಎರಡೂ ಆಗಿದೆ ನೋಡಿ. ಇದು ಒಂದು ಮಹೀಗಂತ ಇದೆನಾ, ಏನೇ ತಿಂದರೆ ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕು. ಏನೇ ತಿನ್ಬೇಕಾದ್ರೂ ಕೂಡ ಎಂಜಾಯ್ ಮಾಡ್ಕೊಂಡು ತಿನ್ಬೇಕಲ್ವಾ. ಸೊ ಚಿಂಟಿಡಾನ್, ವಾವ್,
ಅಬ್ಬೋ ಇಲ್ಲಿ ನೋಡಿ. ಯಮ್ಮಿ ಆಗಿದೆ. ಇದ್ರ ಜೊತೆಗೆ ಸ್ವಲ್ಪ ಹನಿ ಹಾಕೊಂಡು ತಿಂದ್ರೆ ಇನ್ನೂ ಮಸ್ತ್ ಇರುತ್ತೆ. ಟ್ರೈ ಮಾಡಿ. ಇರು, ನಾನು ಸ್ವಲ್ಪ ತಿನ್ಬಿಟ್ಟು ಕೊಡ್ತೀನಿ. ನೀನು ಡ್ಯಾನ್ಸ್ ಕ್ಲಾಸ್ಗೆ ರೆಡಿಯಾಗಿ ಹೋಗು. ಜಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಲಿ, ಅಷ್ಟರೊಳಗಡೆ ನಾನು ಈ ಬಾಕ್ಸ್ ಖಾಲಿ ಮಾಡ್ತೀನಿ. ನಿಜ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮಮ್ಮಿ ಜೊತೆ, ನನ್ನ ಸಪೋರ್ಟ್ ಮಾಡಿ, ಮಮ್ಮಿನ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ, ನಾನು ಜಾನು ಇದನ್ನ ತಿಂದು ಮುಗಿಸ್ತೀವಿ. ನೀವೇನ್ ಮಾಡ್ತೀರಾ? ನೀವು ಮನೇಲಿ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ. ಹೊರಗಡೆ ತಗೊಂಡು ತಿನ್ನೋದಕ್ಕಿಂತ ನಿಜ ಮನೇಲಿ ತಿನ್ನೋ ಚೆನ್ನಾಗಿದೆ. ನೋಡಿ, ಇದು ಬ್ರೌನ್ದು ಬ್ರೆಡ್ ಹಾಕಿದ್ವಲ್ಲ, ಕಾಫಿ ಪೌಡರಲ್ಲಿ ಡಿಪ್ ಮಾಡಿ, ಗಲಾಟೆ ನೋಡಿ, ಆ ಫ್ಲೇವರು ಜೊತೆಗೆ ಪನ್ನೀರು, ಹನಿ, ಮಿಲ್ಕು ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರಲ್ಲ, ಏನೋ ಒಂಥರ ಟೇಸ್ಟು. ನೋಡಿ, ಅಕ್ಕ ತಿನ್ನಿಸ್ತಾಳೆ. ಹೇಗಿದೆ ಗುಂಡ? ತಿನ್ಬಿಟ್ಟು ಹೇಳು. ಚೆನ್ನಾಯ್ತಮ್ಮ. ಸೊನ್ನು ನೀನು ತಿನ್ಬಾ. ಓಕೆ, ನೀನು ತಿನ್ನು. ನನಗಂತೂ ಮಸ್ತ್ ಇಷ್ಟ ಆಯಿತು. ನನ್ನ ಜೊತೆಗೆ ಗುಂಡನ್ಗೂ ಸಹ ತುಂಬ ಇಷ್ಟ ಆಯಿತು. ಪದೇ ಪದೇ ಬಂದು ಕೇಳಿಸ್ತಿದ್ದಾನೆ ಗುಂಡ. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಮನೆಯಲ್ಲಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ ಕಣ್ರಿ, ಟ್ರೈ ಮಾಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ.